ಆಕ್ಸಿಡೆಂಟ್ ಕೂಡ ಆಗಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೆಲ್ಲರೂ ಹುಷಾರಾಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೇನೆ ಫ್ರೆಂಡ್ಸ್. ಹಾಗೆ ಸುಮಾರು ಕನ್ನಡ ಸಬ್ಸ್ಕ್ರೈಬರ್ಸ್ ನನ್ನೊಂದಿಗೆ ಕೇಳ್ತಾ ಇದ್ರು, ನೀವು ಯಾವಾಗ ಕನ್ನಡದಲ್ಲಿ ವ್ಲಾಗ್ ಮಾಡ್ತೀರಾ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಇವತ್ತಿನ ವ್ಲಾಗ್ ಕನ್ನಡದಲ್ಲಿ ಮಾಡ್ತಿದ್ದೇನೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವ್ಲಾಗ್ ಕೂಡ ಕನ್ನಡದಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಹಾಗೆ ನಾವು ಇವತ್ತು ಹೊರಡ್ತಾ ಇದ್ದೇವೆ. ಎಲ್ಲಿಗೆ ಹೊರಡ್ತಿದ್ದೀರಾ ಅಂತ ಅಂದ್ಕೊಳ್ತೀರಾ? ನಾವು ಇವತ್ತು ಹೋಗ್ತಾ ಇರೋದು ಎಂಗೇಜ್ಮೆಂಟ್ ಫಂಕ್ಷನ್ ಮಡಿಕೇರಿಯಿಂದ ಕುಶಾಲನಗರಕ್ಕೆ ಹೋಗ್ತಾ ಇದ್ದೇವೆ. ಕುಶಾಲನಗರದ ಒಂದು ರೆಸಾರ್ಟಲ್ಲಿ ಅವರದ್ದೇ ಓನ್ ರೆಸಾರ್ಟ್, ಅಲ್ಲಿ ಅವರು ಫಂಕ್ಷನ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ನಾವು ಆಲ್ರೆಡಿ ಲೇಟ್ ಆಗಿದೆ, ಹೊರಡುವಾಗನೇ ಸ್ವಲ್ಪ ಲೇಟ್ ಆಯಿತು. ಮಕ್ಕಳೆಲ್ಲ ಇದ್ದರೆ ಗೊತ್ತಲ್ವ ಫ್ರೆಂಡ್ಸ್. ಹಾಗೆ ಹೋಗ್ತಾ ಇರುವಾಗ ರೋಡ್ ಮಧ್ಯೆ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ಇವತ್ತಂತೂ ಇಂಡಿಪೆಂಡೆನ್ಸ್ ಡೇ ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಗಾಡಿ ನೋಡಿ ಯಾವ ಥರ ಆಗಿದೆ ಅಂತ ಮರಕ್ಕೇ ಗುದ್ದುಬಿಟ್ಟಿದ್ದಾರೆ. ಹಾಗೆ ನಾವು ರೆಸಾರ್ಟ್ಗೆ ರೀಚ್ ಆದ್ವಿ. ಅಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಕೂಡ ಕುಡಿದ್ವಿ. ವೆಲ್ಕಮ್ ಡ್ರಿಂಕ್ಸ್ ಕೂಡ ಹಾಟ್ ಆಗಿತ್ತು. ಹಾಗೆ ಅಲ್ಲಿ ಕ್ಲೈಮೇಟ್ ಕೂಡ ಅದೇ ಥರ ಇತ್ತು ಫ್ರೆಂಡ್ಸ್. ಎಂಥ ಶೆಕೆ ಆಗ್ತಾ ಇತ್ತಂತ ಹೇಳಿದರೆ ತುಂಬಾ ಶೆಕೆ ಆಗ್ತಿತ್ತು. ನನಗಂತೂ ಮ್ಯಾಂಗ್ಳೂರ್ ಥರನೇ ಅನಿಸ್ತಿತ್ತು. ರೆಸಾರ್ಟ್ ಅಂತೂ ತುಂಬಾ ಸೂಪರಾಗಿದೆ. ಅಲ್ಲಿ ಮಾತ್ರ ತುಂಬ ರಶ್ ಇತ್ತು, ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಹಾಗೆ ನೋಡಿ ಸ್ಟಾರ್ಟೆಡ್ ಆಗಿ ಮೊಮೋಸ್ ಇಟ್ಟಿದ್ರು, ಮತ್ತು ಗೋಲ್ಗಪ್ಪ ಕೂಡ ಇತ್ತು. ಗೋಲ್ಗಪ್ಪ ಆಲ್ರೆಡಿ ಖಾಲಿಯಾಗಿತ್ತು, ಮಕ್ಕಳೆಲ್ಲ ಅದೇ ತಿಂತಿದ್ರು ಕಾಣಬೇಕು. ಹಾಗೆ ಮೊಮೋಸ್ ಅದು ತುಂಬಾ ಟೇಸ್ಟಿಯಾಗಿತ್ತು. ಇಲ್ಲಿ ನೋಡಿ ಟಿಕ್ಕಾ ಮಾಡ್ತಿದ್ದಾರೆ. ಈ ಥರ ಟಿಕ್ಕಾ ಮಾಡೋದು ನೋಡಿ ಅಂತೆ. ಅದು ನೋಡುವಾಗಲೇ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಅಂತ ಅಂದ್ಕೊಳ್ತೀವಿ, ಆದರೆ ಅಷ್ಟೇ ಟೇಸ್ಟಿ ಕೂಡ ಇತ್ತು. ಇಲ್ಲಿ ನೋಡಿ ಎಷ್ಟು ಫ್ಯಾಷನ್ ಫುಡ್ ಆಗಿದೆ ಅಂತ ಹೇಳಿದರೆ ತುಂಬಾ ಫ್ಯಾಷನ್ ಫುಡ್ ಆಗಿತ್ತು. ಒಂದು ಕೂಡ ಹಣ್ಣಾಗಿರಲಿಲ್ಲ, ಆದರೂ ಕೂಡ ಮಕ್ಕಳು ಬಿಡ್ತಿಲ್ಲ, ಎಲ್ಲನೂ ಕಿತ್ಕೊಳ್ತಿದ್ರು. ಹಾಗೆ ಊಟಕ್ಕೆ ಬಂದ್ವಿ. ಫುಡ್ ಟೇಬಲ್ ಮೇಲೆ ಅರೇಂಜ್ ಮಾಡ್ತಾಯಿದ್ರು. ನನ್ನ ಮಗ ನೋಡಿ ಕವರ್ ತೆಗಿತಾ ಇದ್ದೇನೆ ಪ್ಲೇಟಿದ್ದು. ಹಾಗೆ ತುಂಬಾ ವೆರೈಟಿ ಫುಡ್ ಇತ್ತು. ಪತ್ತಲ್ ಮತ್ತು ಮಟನ್ದು ಸುಕ್ಕ ಮತ್ತು ಬಿರಿಯಾನಿ ಎಲ್ಲನೂ ಇತ್ತು. ತುಂಬಾ ಟೇಸ್ಟಿಯಾಗಿತ್ತು. ಇಲ್ಲಿ ನೋಡಿ ಚೀಫ್ ಗೆಸ್ಟ್ ಆಗಿ ಪ್ರತಾಪ್ ಸಿಂಹನವರು ಕೂಡ ಈ ಫಂಕ್ಷನ್ ಅಟೆಂಡ್ ಮಾಡಿದರು. ಅವರು ಕೂಡ ಊಟ ಮಾಡ್ತಾಯಿದ್ರು. ಹಾಗೆ ಇದನ್ನು ಕೂಡ ಒಂದು ಕ್ಲಿಪ್ ಹಾಕಿದ್ದೇನೆ. ಹಾಗೆ ನಮಗೆ ಆ್ಯಕ್ಚುಲಾಗಿ ಗೊತ್ತೇ ಇರಲಿಲ್ಲ ಅವ್ರು ಬರ್ತಾರಂತ. ಹಾಗೆ ಒಳಗೆ ಕೂಡ ಬಂದು ಹುಡುಗಿಗೆ ಬೊಕ್ಕೆ ಕೂಡ ಕೊಟ್ಟರು. ತುಂಬಾ ಖುಷಿ ಆಯಿತು ಅವರನ್ನು ನೋಡಿ. ಹಾಗೆ ಊಟ ಎಲ್ಲ ಆಯ್ತಲ್ವಾ. ಇಲ್ಲಿ ಬೀಡ ತಿಂತಾ ಇದ್ದಾರೆ, ಸ್ವೀಟ್ ಬೀಡ. ಅದಂತೂ ಇಲ್ಲಿ ಕಾಮನ್. ಎಲ್ಲ ಊಟ ಆದಮೇಲೆ ಲಾಸ್ಟಿಗೆ ಸ್ವೀಟ್ ಬೀಡ ಅಂತ ಇದ್ದೇ ಇರುತ್ತೆ. ಹಾಗೆ ನನ್ನ ಮಗ ನೋಡಿ ಸ್ವೀಟ್ ಬೀಡ ಬೇಡ ಅಂತೆ, ಅದರದ್ದು ಮೇಲಿದ್ದು ಚೆರಿ ಮಾತ್ರ ತಿಂತಿದ್ದಾನೆ. ಹಾಗೆ ಎಲ್ಲನಾಯಿತು ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಬಾಲ್ಕನಿಯಲ್ಲಿ ಕೂತ್ಕೊಂಡಿದ್ದೆ. ಇಲ್ಲಿ ರೆಸಾರ್ಟ್ ಅಂತೂ ಸೂಪರ್ ಆಗಿದೆ. ನೀವು ಎಷ್ಟು ದೊಡ್ಡ ಫ್ಯಾಮಿಲಿ ಬಂದರೆ ಕೂಡ ಈ ರೆಸಾರ್ಟಲ್ಲಿ ಸ್ಟೇ ಮಾಡ್ಬೋದು. ಅಷ್ಟು ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಅವರು ನಿಮಗೆ ರೆಸಾರ್ಟ್ ಮಾಡಿಕೊಡ್ತಾರೆ. ಅವರದ್ದು ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅವರ ಕಾಂಟ್ಯಾಕ್ಟ್ ನಂಬರ್. ಹಾಗೆ ಗೂಗಲ್ ಮ್ಯಾಪ್, ರೆಸಾರ್ಟಿದ್ದು ಗೂಗಲ್ ಮ್ಯಾಪ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರಿಗಾದರೂ ಬೇಕಿದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು, ಓಕೆ? ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡಿ ನಾವು ಸಂಜೆ ಬಂದುಬಿಟ್ಟು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದೇವೆ. ಮಕ್ಕಳೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಹೋಗುವಾಗ ಅರ್ಜೆಂಟಲ್ಲಿ ಹೋದ್ವಿ. ಹಾಗಾಗಿ ನಮಗೆ ಜಾಸ್ತಿಯಾಗಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಮಕ್ಕಳೆಲ್ಲ ಈಗ ಫ್ಲ್ಯಾಗ್ ಇಟ್ಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಇದು ಮಡಿಕೇರಿಯಲ್ಲಿ ಇವತ್ತು ಬೆಳಗ್ಗೆ ಆದ ಫಂಕ್ಷನ್ಸ್. ಸೊ ಈ ಥರ ಚೀಫ್ ಗೆಸ್ಟ್ ಬಂದು ಫ್ಲ್ಯಾಗ್ ಹೋಸ್ಟ್ ಮಾಡ್ತಾರೆ. ಮಡಿಕೇರಿಯ ಕೋಟೆ ಎಂಬಲ್ಲಿ ಈ ಪ್ರೋಗ್ರಾಮ್ ನಡೆಯುತ್ತೆ. ಹಾಗಾಗಿ ಇದು ನಮ್ಮ ಸಬ್ಸ್ಕ್ರೈಬರ್ ನನ್ನ ಹಸ್ಬೆಂಡ್ ಮೊಬೈಲ್ಗೆ ಸೆಂಡ್ ಮಾಡಿದ್ರು. ಹಾಗಾಗಿ ನಾನು ಈ ಕ್ಲಿಪ್ ಕೂಡ ಹಾಕಿದ್ದೇನೆ. ಸೊ ವಿಡಿಯೋ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಕೇಂದ್ರೀಯ ವಿದ್ಯಾಲಯ ಗೈಡ್ಸ್ ಇವರಿಗೆ ಎಲ್ಲರಿಗೂ ಸಾಂತ್ವನ ನೀಡ್ತಕ್ಕಂಥ ಪೊಲೀಸ್ ತಂಡ ಹನುಮಂತ ಕೌಜಲಗಿ RSI ಮುಚ್ಚೋಡಿಯಲ್ಲಿ ಇವರನ್ನ ಹಿಂಬಾಲಿಸಿ ಬರೆದಿರುವಂತಹ ಸಿವಿಲ್ ಪೊಲೀಸ್ ತಂಡ ನಾಯಕ ಶ್ರೀನಿವಾಸ SSPSI ಗೌರವ ವಂದನೆಯನ್ನು ನೀಡುತ್ತಿರುವಂತದ್ದು. ಹೆಮ್ಮೆಯಿಂದ ಹೆಜ್ಜೆ ಹಾಕಿ ಬರುತ್ತಿರುವ ಮತ್ತೊಂದು ತಂಡ ಹೋಮ್ ಗಾರ್ಡ್ಸ್ ತಂಡ. ಪ್ಲಟೂನ್ ಕಮಾಂಡರ್ ಆಗಿ ಪವನ್ ಕುಮಾರ್, ವಿಶೇಷ ತಂಡವಾಗಿ ಕೊಡಗಿನ ಏಕಮಾತ್ರ ಶಾಲೆ ಕೂಡಿಗೆ ಇಲ್ಲಿಯ ತಂಡ. ಕೆಡೆಟ್ ಹರ್ಷ್ ಯಾದವ್ ತಂಡವನ್ನು ನಡೆಸುತ್ತಿದ್ದಾರೆ. FMC
ಎಸ್ಎಸ್ಸಿ ಕಾಲೇಜಿನ ಎನ್ಸಿಸಿ ತಂಡ ನಾಯಕ, ಎನ್ಸಿಸಿ ತಂಡ ಸಾನ್ವಿ ಕಾರ್ಯಪ್ಪ ಗೋಲ್ಡನ್ ಸಾರ್ಜೆಂಟ್. ನಾಯಕರಾದ ತಂಡ ಸಂತ ಜೋಸಿಫರ ಪ್ರೌಢಶಾಲೆಯ ಎನ್ಸಿಸಿ ತಂಡ. PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಯಂತ್ರರನ್ನ ಸಾಗಿ ಬರೆದಿರುವಂತದ್ದು ಸಂತ ಮೈಕಲರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಗೈಡ್ಸ್ ತಂಡ ಹಂಸಿಕಾ ಆರ್ ನೇತೃತ್ವದಲ್ಲಿ. ಕೊನೆಯ ತಂಡವಾಗಿ ಇದೀಗ ಗೌರವ ಸಲ್ಲಿಸಲು ಆಗಮಿಸುತ್ತಿರುವ ತಂಡ ಕೇಂದ್ರೀಯ ವಿದ್ಯಾಲಯದ ಗೈಡ್ಸ್ ತಂಡ ದಿಶಾ CM ನೇತೃತ್ವದಲ್ಲಿ. ಈ ಎಲ್ಲ ಪಥಸಂಚಲನಕ್ಕೆ ಉತ್ತಮವಾದಂತಹ ಒಂದು ಬ್ಯಾಂಡ್ ವಾದ್ಯವನ್ನು ನೀಡಿ ಧ್ವಜಾರೋಹಣ, ರಾಷ್ಟ್ರೀಯ ವಂದನೆ. ಸುಂದರ ನದಿವನಗಳ ನಾಡೆ ಜಯ ಹೇಳಸ ಋಷಿಗಳ ಬೀರೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊಂದಿನ ಗಣಿಯೇ ರಾಘವ ಮಧುಸೂದನ ರವ ಧರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Out of this paradise, I'm talking syncopated breathing, love every evening, going 365, dancing every night, fading in, out of feeling, permanently high. I'm talking you and I, going 365. Sunrise and summer skies, we're never far from home. I'll always keep an eye up on the road. Cheap clubs and coffee cups are all we'll ever know. But anywhere with you could